ಲೋಕಲ್ ಲೈಟ್ಗಳಿದ್ದಾರೆ, ದಾಖಲಾ ಕಾನೂನು ಕೂಡ ಸ್ಟೇಟಸ್ಸೇ ಗೊತ್ತಿಲ್ಲ ನನಗೆ. ಯಾವ ಪಕ್ಷದ ಅಧ್ಯಕ್ಷರು ಮಾಡಿದ್ರೆ ಅವ್ರು ಹಿಂದೆ ನರೇಂದ್ರ ಮೋದಿ ಬಗ್ಗೆ ಕೇಳಿದ್ರು. ಈಗ ದೇವೇಗೌಡರಲ್ಲಿಲ್ವೇ, ಈಗ ನಿಮ್ ಬಿಜೆಪಿ ಗೌರ್ಮೆಂಟ್ ಬಂದ್ಬಿಟ್ರೆ ನಾನು ದೇಶ ಬಿಟ್ಟು ಹೊರಟೋಗ್ತೀನಿ ಅಂತ ದೇವೇಗೌಡರು ನರೇಂದ್ರ ಮೋದಿ ಹೇಳಿದ್ರು ಬೇಡ ಬೇಡ ನಮ್ಮನೇಲೆ ಜಾಸ್ತಿ ಕೊಟ್ಟಿದ್ರು. ಅವ್ರದೆಲ್ಲ ನಾವು ಸೀರಿಯಸ್ ಆಗಿ ತಗೊಳಕ್ಕಾಗಲ್ಲ. ಟೈಮ್ ಹೆಂಗ್ ಬೇಕು. ಈಗ ರಾಜ್ಯಸಭಾ ಬೇರೆ ಆಗ್ಬೇಕಲ್ಲಪ್ಪ. ಮಿನಿಸ್ಟರ್ ದೇಶಕ್ಕೆ ಹೋಗ್ಬೇಕಾಯ್ತು. ನಾನು ಪ್ರೈಮ್ ಮಿನಿಸ್ಟರ್ ಬಗ್ಗೆ ನಾನು ಕ್ವಶನ್ ಮಾಡಿಲ್ಲ. ಜನರಿಗೆ ಹೇಳೋರೆ ನೀವು ಮದುವೆ ಹೊರಗಡೆ ಹೋಗಿ ಮದುವೆ ಮಾಡಬೇಡಿ ಅಂತ ಹೇಳೋರು. ಇಲ್ಲೇ ಮಾಡ್ಬೇಡಿ ಅಂದ್ರೆ ಮಾರ್ಕೆಟ್ ಚೇಂಜ್ ತಪ್ಪುತ್ತದೆ ಅಂತಲೋ ಇಲ್ಲ ಖರ್ಚು ಜಾಸ್ತಿ ಆಗ್ತದೆ. ಯಾರ ಹತ್ರ ಎಷ್ಟು ದುಡ್ಡಿದೆ ಅಂತ ಅವ್ರಿಗೆ ಗೊತ್ತಿದೆ, ನಮ್ಗೆ ಗೊತ್ತಿಲ್ಲ. ಜನರಿಗೆ ನಾವು ತಪ್ಪಿಸೋದು ಸರಿ ಇಲ್ಲ. ಅವರ ಹಕ್ಕು ಇರೋದು ಒಂದು ಲೈಫ್. ಅವರೆಲ್ಲ ಎಂಜಾಯ್ ಮಾಡ್ತಾರೆ. ಅದಕ್ಕೆ ಯಾಕೆ ನಾವು ಅದಕ್ಕೆ ಅಡಚಣೆ ಆಗ್ತೀವಿ? ಬೇರೆ ನಾವು ಸರ್ಕಾರದಿಂದ ನಮ್ಮ ಸರ್ಕಾರದ ಪಾಲಿಸಿಗಳಲ್ಲಿ ನಾವು ಏನಾದ್ರು ಜನಕ್ಕೆ ಸಹಾಯ ಮಾಡಬೇಕೆ ಹೊತ್ತು ಮಾಡಬೇಕು. ಹಿಂದೆ ಒಂದೇ ಮಗು ಸಾಕು, ಒಂದೇ ಮಗು ಇದ್ದವ್ರಿಗೆಲ್ಲ ಪೆನ್ಷನ್ ಇದು ಕೆಲಸ ಕೊಡ್ತೀವಿ ಅದು ಕೊಡ್ತೀವಿ ಅಂತೆಲ್ಲ ಪಾಪ್ಯುಲೇಷನ್. ಈಗ ನಮ್ಮ ಇವರು ಚಂದ್ರಬಾಬು ನಾಯ್ಡು 3-4 ಮಾಡ್ಕೊಂಡು ಅವ್ರಿಗೆ ಯಾರು ಅವ್ರು ಬರಬೇಕು. ಅವ್ರು ಬರಬೇಕು. ರಾಹುಲ್ ಗಾಂಧಿ ಅವ್ರಿಗೆ ಅಧಿಕಾರದಲ್ಲಿದ್ದಾರೆ. ಅವ್ರಿಗೆ ಅವ್ರು ಯಾಕೆ ಮಾಡಕ್ಕಾಗಿಲ್ಲ? ದೇವೇಗೌಡ ಯಾಕೆ ಮಾಡಕ್ಕಾಗಿಲ್ಲ? ನಿಮ್ ಹೆಸರು ಹೇಳಿದ್ರೆ ಸರ್ ನಿಮ್ಮ ವಿರುದ್ಧ ಕಂಪ್ಲೇಂಟ್ ಮಾಡಿದ್ರು. ಮಾಡ್ಲಿ, ಅವ್ರು ಮಾಡ್ಲಿ. ಪಾಪ ನಮ್ ಸಿದ್ದರಾಮಯ್ಯನವ್ರಿಗೆ ಬಗ್ಗೆ ಬಹಳ ಪ್ರೀತಿ ತೋರಿಸಿದ್ರು. ಹೇಳಿದ್ದಾರೆ ಸರ್ ದೇವೇಗೌಡರು. ಸಿಎಂ ಅವರು ಕೆಪಿಸಿಸಿ ಅಧ್ಯಕ್ಷರ ಒತ್ತಡಕ್ಕೆ ಮುಗಿಬೇಡಿ, ಇದು ರಿಯಲ್ ಎಸ್ಟೇಟ್ ಮಾಫಿಯಾ ಅಂತ. ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡಿದವ್ರು ಯಾರು ಇದನ್ನ? ನಾನು DLF ಮಾಡಿದ್ದು ಪಾಂತವನ್ನ ಕೊಟ್ಟವ್ರು ಮಾತಾಡೋದು. ಈಗ ಅದೇ ಪಾಂತನ ಕೊಟ್ಟವ್ರಲ್ಲ, ಯಾಕಂದ್ರೆ ಅವರು ಯಾರ್ಯಾರು ಬರ್ಬೇಕು ಅವ್ರು ಬರ್ಲಿ ಮಾತಾಡಿದ್ರು. ಅಲ್ಲೂ ಹೋರಾಟ ಮುಂದುವರಿದೆ. ಬೇಡ ಅಂತ ದೇವೇಗೌಡರು ನೀವು ಪಂತಾಮನ ಕೊಟ್ಟಿದ್ರೆ ಯಾಕೆ ಪಾಪ ಅವ್ರು ಆರೋಗ್ಯ ಕೊಟ್ಟವ್ರೆ ಕುಮಾರಸ್ವಾಮಿ ಕೊಟ್ಟವ್ರೆ. ನಾವು ಆದ್ಮೇಲೆ ಹೋರಾಟ ಶುರುವಾಗೋದು. ಪಾಂತವನ ತೀರ್ಮಾನ ಆದ್ಮೇಲೆ ಹೋರಾಟ. ಸಿಎಂ ಅವ್ರ ಬಗ್ಗೆ ಯಾಕೆ ಸರ್ ಜನ ಎಲ್ಲ ಅರ್ಬನೈಸೇಷನ್ ಆಗ್ತಾ ಇದಾರೆ ಅಂತ ಕುಮಾರಸ್ವಾಮಿ ಅವರು ಮಣ್ಣಿನ ಸುತ್ತಿದೆ. ಪ್ರೆಷರ್ ಜಾಸ್ತಿ ಆಗಿದೆ. ನಾನು ಸ್ಪಾಟ್ ಹೋಗಿದ್ದೀನಿ, ವರದಿ ಎಲ್ಲ ನಾನೇ ತೀರ್ಮಾನ ಮಾಡ್ತಿಲ್ಲ. ಅದನ್ನ ಯಾವ ಕಾರ್ಪೊರೇಷನ್ ಇಂಜಿನಿಯರ್ಸ್ ಯಾರು ಇಲ್ಲ ಅದಕ್ಕೆ ಸಂಬಂಧಪಟ್ಟಂತ PWD ನಾನು PWD ಮಿನಿಸ್ಟರ್ ಹತ್ರ ಮಾತಾಡಿ ಚೀಫ್ ಮಿನಿಸ್ಟರ್ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ನಾವೇನ್ ಕ್ರಮ ಕೈಗೊಳ್ಬೇಕು, ವಿಶ್ವ ದರ್ಜೆಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಏನು ಬುನಾದಿಯನ್ನ ಫೌಂಡೇಶನ್ ಹಾಕಿದ್ದೀವಿ ಅವೆಲ್ಲ ಕೂಡ ಬಹುಶಃ ವಿರೋಧ ಪಾರ್ಟಿಯವರು ಕೂಡ ಒಪ್ಕೊಳ್ತಾರೆ. ಟೀಕೆ ಮಾಡ್ತಾರೆ. ಟೀಕೆ ಮಾಡೋದ್ಮೇಲೆ ಏನ್ ಬೇಡ ಅಂತ ಹೇಳಿದ್ರೆ ನಮ್ಮನ್ನ ತಿದ್ದಂತ ಕೆಲಸ ಮಾಡ್ತಿದ್ದೀನಿ. ತಿದ್ಲಿ, ನಾವು ತಪ್ಪು ಮಾಡಿದ್ರೆ ತಿದ್ದಬೇಕಾದಂತೆ ಅವೆಲ್ಲ ಏನ್ ಬೇಕೋ ಮಾಡಬೇಕು. ಆ ಕೆಲಸ ನಾವು ಮಾಡ್ತೀನಿ ಬೆಂಗಳೂರು ನಗರಕ್ಕೆ. ಯಾಕೆಂದ್ರೆ ಏನು ಒಂದು ವಿಶೇಷವಾದಂತ ಕೆಲಸ, ನೀರಾವರಿಯಲ್ಲಿ ಏನು ಒಂದು ಕ್ರಾಂತಿಕಾರಿ ಬದಲಾವಣೆಗಳು ತಂದಿದ್ದೀವಿ. ಅದನ್ನ ಇನ್ನೊಂದು ದಿನ ನಾನು ತಮಗೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಮ್ಗೆ ಎಲ್ಲ ವಿಚಾರಗಳನ್ನು ತಿಳಿಸ್ತೇನೆ. ಪ್ರಮುಖವಾಗಿ ಈ 2-3 ವರ್ಷದ ಸಾಧನೆಗೆ ನಮ್ಗೆ ಅಧಿಕಾರಿಗಳು ಸಹಾಯ ಮಾಡಿದ್ದಾರೆ. ಜನರು ಕೂಡ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ವಿರೋಧ ಪಕ್ಷದವರು ಸಲಹೆಗಳನ್ನು ಕೊಟ್ಟಿದ್ದಾರೆ, ಟೀಕೆ ಮಾಡಿದ್ದಾರೆ. ನಮ್ಗೇನ್ ಬೇಜಾರೇನಿಲ್ಲ. ಟೀಕೆ ಎಲ್ಲ ಬಹಳ ಸಂತೋಷದಿಂದ ಸ್ವೀಕಾರ ಮಾಡಿ ಜನರಿಗೆ ಒಂದು ಉತ್ತಮವಾದಂತಹ ಸೇವೆ ಮಾಡ್ಲಿಕ್ಕೆ ಅವಕಾಶ ಮಾಡಿದ್ರು. ತಾವು ಕೂಡ ಮಾಧ್ಯಮದವರು ಕೂಡ ನಮ್ಗೆ ಬೇಕಾದಷ್ಟು ಕೆಲವು ಒಳ್ಳೆ ಮಾತು ಹೇಳಿದಿರಿ, ಕೆಲವು ಟೀಕೆ ಮಾಡಿದಿರಿ, ನಮ್ಮ ತಪ್ಪುಗಳನ್ನ ತಿದ್ದಿದ್ದೀರಿ. ನಿಮ್ಗೂ ಕೂಡ ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಅಭಿನಂದಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. 5% ಇಂದ ಬರೀ 2% ಇಳಿಸಿದ್ದೀನಿ 100 ದಿನದಲ್ಲಿ. ಅದನ್ನ ಯಾರು ಮಾಡ್ಕೊಳ್ಳಿ. ಸೊ 100 ದಿನದಲ್ಲಿ ಅರ್ಜಿ ಸಲ್ಲಿಸಕ್ಕೆ ಅವ್ರಿಗೆ ಅವಕಾಶ ಇದೆ. ದುಡ್ಡು ಕಟ್ಟಕ್ಕೆ 1 ವರ್ಷ ಟೈಮ್. ಅದಕ್ಕೆಲ್ಲ ದಾಖಲೆ ಗಿಕ್ಲೆಲ್ಲ ಮಾಡ್ಕೊಟ್ಟಿದ್ದೇವೆ. ಸೊ ನಮ್ಮ ಖಾತೆ ನಮ್ಮ ಹಕ್ಕು ಅಭಿಯಾನ ಸೊ ಪ್ರತಿ ಶನಿವಾರ ಮುಂದುವರಿತದೆ. ಇವತ್ತು ಎಲೆಕ್ಷನ್ ಅನೌನ್ಸ್ ಆಗಿದೆ. 30ನೇ ತಾರೀಕು ಒಳಗಡೆ 31 ಆಗಸ್ಟ್ ಒಳಗೆ ಮಾಡಬೇಕು ಅಂತಲ್ಲ, 31 ಆಗಸ್ಟ್ ಒಳಗೆ ಮಾಡಬೇಕು ಅಂತ ಅದ್ರ ಪಾಡೋದು ಎಲೆಕ್ಷನ್ ಕಮಿಷನ್ ಅವರು ಮಾಡ್ತಾರೆ. ಬಟ್ ಈ ಪ್ರೊಸೀಜರ್ ಏನಿದೆಯೋ ಅದು ನಾವೇನು ಅನೌನ್ಸ್ ಮಾಡಿದ್ವಿ. ಪ್ರತಿ ಶನಿವಾರ ಆ ಕೆಲಸ ನಡೀತದೆ. 50 ಜಾಗದಲ್ಲಿ 2ನೇ ಶನಿವಾರ 4ನೇ ಶನಿವಾರ ರಜಾ ಇದ್ರೂ ಕೂಡ ಈ ಅಭಿಯಾನವನ್ನ ನಾವು ಮಾಡ್ತಾ ಇದ್ದೇವೆ. ಅವರೆಲ್ಲರೂ ಕೂಡ ಇದನ್ನ ಉಪಯೋಗಿಸ್ಕೊಳ್ಬೇಕು. ಅದಕ್ಕೆ ಅವಕಾಶವನ್ನ ಸಲ್ಲಿಸಿದ್ದೇವೆ. ಅದಕ್ಕೆ ಏನೇನು ಬೇಕೋ ಕಾನೂನು ವ್ಯವಸ್ಥೆ ಬೇಕೋ ಅದಕ್ಕೆಲ್ಲ ನಾವು ಮಾಡ್ತೇವೆ. ಸೊ ಇದಲ್ಲದೆ ಇನ್ನ ಬೇರೆ ಬೇರೆ ಬೆಂಗಳೂರು ನಗರದ ಏನೇನು ಅಭಿವೃದ್ಧಿ ಬಗ್ಗೆ ನಾವು ಮಾಡಿದ್ದೀವಿ.
ನೀರಾವರಿ ಮಾಡಿದ್ದೀವಿ. ಸರ್ಕಾರದ ಎಲ್ಲ ಕೆಲಸಗಳು ಈಗಾಗಲೇ ಹೊಸ ರಸ್ತೆಗಳನ್ನ ಎಷ್ಟು ಮಾಡಿದ್ದೇವೆ ಅವೆಲ್ಲ ಕೂಡ ನಾನು ನಿಮಗೆ ಇನ್ನೊಂದು ಪ್ರತ್ಯೇಕವಾದಂತಹ ಪ್ರೆಸ್ ಕಾನ್ಫರೆನ್ಸ್ ಕರೆದು ಕೂಡ ಅವ್ರಿಗೆ ಏನೆಲ್ಲ ನ್ಯಾಯ ಒದಗಿಸ್ಕೊಡ್ಬೇಕು ಆ ಕೆಲಸ ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ. ನನಗೆ ಇನ್ನೊಂದು ಏನು ಸಂತೋಷ ಅಂದ್ರೆ ಕೋವಿಡ್ ಅಲ್ಲಿ ಪಾಪ ಅವ್ರ ಕೈಲೇನು ಮಾಡೋಕ್ಕಾಗಲಿಲ್ಲ, ಅವ್ರಿಗೆ ಬೇಕಾದಷ್ಟು ಅವಕಾಶ. ಕೊನೆಗೆ ಮನೆ ನಾವು ಚಾಮರಾಜನಗರಕ್ಕೆ ಹೋಗಿ ಯಾರು ಸತ್ತಿದ್ರು ಆ ಕುಟುಂಬದವ್ರಿಗೆ ಆ ಚಾಮರಾಜನಗರ ಮೆಡಿಕಲ್ ಕಾಲೇಜಿನಿಂದ ಅವ್ರಿಗೆ ವಿಶೇಷವಾಗಿ ಎಲ್ಲ ಸರ್ಕಾರಿ ನೌಕರ ಹುದ್ದೆಯನ್ನ ಕೊಟ್ಟಿದ್ದೇನೆ. ಸೊ ಹಂಗೆ ಬಹುಶಃ ಏನೆಲ್ಲ ಯಾವ್ದೆಲ್ಲ ಸ್ಕೀಮ್ ಇತ್ತು ಆ ಸ್ಕೀಮನ್ನ ನೀವು ಕೂಡ ಈಗಾಗಲೇ ನೀವು ಬೇಕಾದಷ್ಟೆಲ್ಲ ತೋರಿಸಿದ್ದೀರಿ. ಸೊ ಆಲ್ಮೋಸ್ಟ್ ಮಾಡಿದ್ವಿ. ಆಮೇಲೆ ಲಾಸ್ಟ್ 6ನೇ ಗ್ಯಾರಂಟಿ ನಮ್ದು ಭೂ ಗ್ಯಾರಂಟಿ ಅಂತ ಏನ್ ನಾವು ಅನೌನ್ಸ್ಮೆಂಟ್ ಮಾಡೋದು ಇತಿಹಾಸ, ಇಡೀ ದೇಶಕ್ಕೆ ಒಂದು ಇತಿಹಾಸ. ಬೇರೆ ದೇಶಗಳೇನಿದೆ ಗೊತ್ತಿಲ್ಲ, ನಮ್ಮ ದೇಶದಲ್ಲಿ ನಾವು ಅವರ ದಾಖಲೆಗಳನ್ನ ಕೃಷ್ಣ ಬೈರೇಗೌಡರು ಮತ್ತು ಅರ್ಬನ್ ಡೆವಲಪ್ಮೆಂಟ್ ಎರಡರಲ್ಲೂ ಕೂಡ ನಾವು ಬೆಂಗಳೂರು ಸಿಟಿಲಿ ಕೂಡ ಪ್ರತಿ ಮನೆದು ನಿಮ್ದೇನ್ ಮನೆ ಇದೆ ಆ ಮನೆ ಫೋಟೋ ನಿಮ್ ಫೋಟೋ ಹಾಕಿ ಖಾತೆಗಳನ್ನ ಗ್ರಾಮೀಣ ಪ್ರದೇಶದಲ್ಲಿ ಇರ್ಬೋದು, ಭೂಮಿ ಇರ್ಬೋದು, ಎಲ್ಲದೂ ಕೂಡ ಕೋಡಿ ಮಾಡೋದು, ಸರ್ವೆ ಮಾಡೋದು ವಿತ್ GPS ಹಾಕಿ ಅದನ್ನ ಕೊಟ್ಟು ಈ ಭೂಮಿ ಗ್ಯಾರಂಟಿ ಅವ್ರದ್ದು, ಅದು ನಮ್ದಲ್ಲ, ಇದು ಅವ್ರದ್ದೇ ಭೂಮಿ, ಆದ್ರೆ ಆ ದಾಖಲೆಗಳನ್ನ ಸರಿ ಮಾಡ್ಕೊಳ್ಳುವಂತ ಕೆಲಸ ಮಾಡಿದ್ವಿ. ಸರ್ಕಾರದ ಭೂಮಿಲಿ ಇದ್ದಂತವ್ರಿಗೆ ಅದನ್ನ ಕ್ಲೀನ್ ಆಗಿ ಅವ್ರಿಗೆ ದಾಖಲೆಗಳನ್ನ ಸರಿ ಮಾಡಿಕೊಟ್ಬಿಟ್ಟು ಮಂಜೂರಾತಿಯನ್ನ ಮಾಡಿಕೊಟ್ಟು ಏನು ನಮ್ಮ ತಾಂಡಗಳಲ್ಲಿ ಬೇರೆ ಬೇರೆ ಕಡೆ ಅವ್ರು ಏನೇನಿತ್ತು ಅದನ್ನೆಲ್ಲ ಕೂಡ ಅವ್ರಿಗೆ ಒಂದು ಪರಿಹಾರವನ್ನು ಕೂಡ ಕೊಟ್ಟಿದ್ದೇವೆ. ಬೆಂಗಳೂರು ಸಿಟಿಲಿ 5% ಕಟ್ಟಬೇಕಾಗಿತ್ತು, 7 ಲಕ್ಷ ಜನ, ಅವ್ರಿಗೊಂದು ಅವಕಾಶ ಮಾಡಿಕೊಟ್ಟು 2%ಗೆ ಸಾಕು ಅಂತ ಹೇಳಿದ್ದೇವೆ. ಸೊ ಎಲ್ಲ ಬಹಳ ಜನ ಎಲ್ಲ ಬರ್ತಾ ಇದ್ದಾರೆ. ಇನ್ನು ಮನೆಗೂ ಹೋಗಿ ಒಂದು ಲೆಟರ್, ಯಾರಾದ್ರೂ 7 ಲಕ್ಷ ಜನ ಇದೆ ಅವ್ರಿಗೆ ಲೆಟರ್ ಕೊಡ್ತೀವಿ. ಕೊಟ್ಬಿಟ್ಟು ನಮ್ಮ ಅಧಿಕಾರಿಗಳು, ನಮ್ಮ ಗ್ಯಾರಂಟಿ ಕಮಿಟಿ ಮೆಂಬರ್ಸು ಅವರೆಲ್ಲ ಸೇರಿ ಕೊಡ್ತಾರೆ. ಅಲ್ಲಿ ಏನ್ ಬೇಕೋ ಅವ್ರಿಗೆ ನಾವು ಒಂದು ಲೆಟರ್, ಈ ರೀತಿ ಲೆಟರ್ನ ಅವ್ರಿಗೆ ಕೊಡ್ತೀವಿ. ನಾವು ಮನೆ ಬಾಗಿಲು ಕೊಡ್ತೀವಿ. ನೀವು ಬಂದು ಪಾಪ ಕೆಲವು ಗೊತ್ತಿಲ್ಲದೆ ಇರ್ಬೋದು, ನೀವು ಈ ರೀತಿ ಕಟ್ಬೋದು ಅಂತೇಳಿ 23 ಲಕ್ಷ ಜನರು ಕೂಡ ಲೆಟರ್ ಕೊಟ್ಟು ನಿಮ್ಮ ದಾಖಲೆ ಕೊಟ್ಟು ಅವರ ಮನೆ ಬಾಗಿಲಿಗೆ ಖಾತೆಗಳನ್ನ ಹಂಚುವಂತ ಕೆಲಸವನ್ನ, ಈ ಖಾತಾ ಹಂಚುವಂಥದ್ದು ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು.